ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಹರಿಕಥಾಮೃತ ಸಾರ ಇದು ನ್ಯಾಯಸುಧಾಗ ತುಲ್ಯವಾದ ಒಂದು ಗ್ರಂಥ. ಜಗನ್ನಾಥದಾಸರು ಮಾಡಿದ ಗ್ರಂಥ. ಇದನ್ನು ನೋಡ್ತಾ ಬರ್ತಾ ಇದ್ದೇವು. ಇದು ಭೋಜನ ರಸ ವಿಭಾಗ ಸಂಧಿ. ಆ ಸಂಧಿಯಲ್ಲಿ 6 ಪದ್ಯಗಳು ನೋಡಿದ್ದೆವು. 7ನೇ ಪದ್ಯಗಳಿಂದ ಇವತ್ತು ನೋಡ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ಕಪಿಲ ನರಗರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಸಪರ ನಾಮಕ ಜಿಗ್ವಯಳಿದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಲ್ಲ ಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳ ಅವರವರ ರಸ ಸ್ವೀಕರಿಸಿ ಕೊಡುವ. ಕಪಿಲ ನರಹರಿ ಭಾರ್ಗವ ತ್ರಯ ವಪುಷ ನೇತ್ರದಿ ನಾಸಿಕ ಆಸ್ಯದಿ ಸಪರನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಸ್ಯ ವಾಚ್ಯದೊಳ್ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಸೊ ಪದಾರ್ಥ ಹಿಂಗದ. ಕಪಿಲ ನಾಮಕ ಪರಮಾತ್ಮನು, ನರಹರಿ ನರಸಿಂಹ ರೂಪಿಯಾದ ಪರಮಾತ್ಮನು, ಭಾರ್ಗವ ಪರಶುರಾಮನು, ತ್ರಯ ಅಂದ್ರೆ ಈ 3 ರೂಪಗಳು. ಯಾರ್ಯಾರು? ಕಪಿಲ ನಾಮಕ ಪರಮಾತ್ಮ, ನರಸಿಂಹರೂಪಿ ಪರಮಾತ್ಮ, ಪರಶುರಾಮ. ಈ 3 ರೂಪಗಳು. ವಪುಷ ಅಂದ್ರೆ ಶರೀರದ, ನೇತ್ರದಿ ಕಣ್ಣುಗಳಲ್ಲಿಯೋ, ನಾಸಿಕ ಮೂಗಿನಲ್ಲಿಯೋ, ಆಸ್ಯದಿ ಬಾಯಿಯಲ್ಲಿಯೋ, ಸಪರನಾಮಕ ಸಪರ ಅಂದ್ರೆ ಮತ್ಸ್ಯ ನಾಮಕನಾದ ಪರಮಾತ್ಮನು, ಜಿಹ್ವೆಯಲಿ ನಾಲಿಗೆಯಲ್ಲಿಯೋ, ಹಂಸಾಖ್ಯ ಹಂಸನಾಮಕ ಪರಮಾತ್ಮನು. ಅದಕ್ಕೆ ನಾಲಿಗೆಯಲ್ಲಿ ಹಂಸನಾಮಕ ಪರಮಾತ್ಮ ಇರೋದ್ರಿಂದ ನಾಲಿಗೆಯನ್ನು ಉಪಯೋಗಪಡಿಸಿ ನಾವು ಒಳ್ಳೆ ಮಾತುಗಳನ್ನೇ ಮಾತಾಡಬೇಕು, ಒಳ್ಳೆ ಸ್ತೋತ್ರಗಳನ್ನೇ ಮಾಡಬೇಕು, ಒಳ್ಳೆ ಸಂಕೀರ್ತನ ಮಾಡಬೇಕು, ಒಳ್ಳೆ ಜಪಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಹಂಸನಾಮಕ ಪರಮಾತ್ಮನು ಹಂಗನ್ನು ಕರೆಯಲ್ಪಡ್ತಾನೆ. ದಂತದಲ್ಲಿ ಹಲ್ಲುಗಳಲ್ಲಿಯೂ, ತ್ರಿಪದಿಪಾದ್ಯ 3 ವೇದಗಳು 3 ಋಗ್ಯಜು ಸಾಮ ಅಥರ್ವಣ ಮಂತ್ರ ಔಷಧ ಭಾಗದಲ್ಲಿ ಬರ್ತಾರೆ. ತಾಂತ್ರಿಕ ಮಾಂತ್ರಿಕ ಔಷಧಿ ಅದರೆಲ್ಲ ಬರ್ತಾರೆ. ವೇದಗಳು ಪ್ರತಿಪಾದ್ಯ 3 ವೇದಗಳಿಗೆ ಪ್ರತಿಪಾದ್ಯನಾದ ಹಯಾಸ್ಯ ಹೈಗ್ರೀವ ನಾಮಕನು, ವಾಕ್ಯದೊಳಗೆ ಹೀಗೆ ಅಪರಿಮಿತ ಪರಿಮಿತಿ ಇಲ್ಲದ ಸೀಮಾವೇ ಇಲ್ಲ ಪರಿಮಿತಿ ಇಲ್ಲದ ಸಂತತ ಆಲ್ವೇಸ್ ನಿರಂತರವಾದ ಸುಖಪೂರ್ಣ ಆನಂದಪೂರ್ಣನಾದ ಶ್ರೀ ಪರಮಾತ್ಮನು ಕೃಪಣರೊಳ್ಳು ಅಜಿತೇಂದ್ರಿಯರಾದ ಜನರೊಳಗೆ ಇದ್ದು ಅವರವರ ಆಯಾ ಜೀವರ ತತ್ತದ ಇಂದ್ರಿಯಗಳಿಂದ ಸ್ವೀಕರಿಸಲು ಯೋಗ್ಯವಾದ ವಿಷಯಗಳನ್ನು ತಾನು ಸ್ವೀಕರಿಸಿ ಕೊಡುವ ಜೀವರಿಗ ತೃಪ್ತಿಪಡಿಸುವನು. ಇದರ ತಾತ್ಪರ್ಯ ಹೆಂಗಿದೆ? ಕಪಿಲ ನಾಮಕನಾದ ಪರಮಾತ್ಮನು ಈ ಶರೀರದ ನೇತ್ರಗಳಲ್ಲಿಯೂ ನರಸಿಂಹರೂಪಿಯಾದವನು, ಮೂಗಿನೊಳಗು ಭಾರ್ಗವ ಹಂಗಂದ ಪರಶುರಾಮನು, ಆಸ್ಯದಿ ಬಾಯಿಯೊಳಗು,
ಹೀಗೆ ಮೂರು ಮೂರ್ತಿಗಳು, ಈ ಮೂರು ಇಂದ್ರಿಯಗಳಲ್ಲಿ ಇರುವವರು. ಮತ್ಸ್ಯನಾಮಕ ಪರಮಾತ್ಮನು ನಾಲಿಗೆಯಲ್ಲಿಯೂ, ಹಂಸನಾಮಕನು ದಂತಗಳಲ್ಲಿಯೂ ಇರುವನು. ತ್ರಿ ಎಂದರೆ ವೇದಗಳಿಗೆ ಹೆಸರು. ತ್ರೈವಿದ್ಯ ಗುರುಕುಲ ಕೂಡ ಇದೆ. ಭಾಗವತ ಪ್ರಥಮ ಸ್ಕಂದದಲ್ಲಿ ಸ್ತ್ರೀ ಶೂದ್ರ ದ್ವಿಜ ಬಂಧೂಣಾಂ ತ್ರಯೀ ನ ಶ್ರುತಿ ಗೋಚರ ಹಂಗಂತ ಒಂದು ವಾಕ್ಯ ಬಂದಿದೆ ಭಾಗವತದಲ್ಲಿ. ಸ್ತ್ರೀಯರು, ಶೂದ್ರರು, ಬ್ರಾಹ್ಮಣ ಆಭಾಸರು, ಇವರುಗಳಿಗೆ ತ್ರಯೀ ವೇದವು ಶ್ರುತಿ ಗೋಚರವಲ್ಲ ಎಂದು ಉಪಯೋಗ ಮಾಡ್ತಾರೆ. ಇಲ್ಲಿ ತ್ರಯೀ ವೇದವು, ತ್ರಯೀ ಅಂದ್ರೆ ವೇದವು ಶ್ರುತಿ ಗೋಚರವಲ್ಲ ಹಂಗಂತ ಭಾಗವತದಲ್ಲಿ ಹೇಳಿದ್ದಾರೆ. ಅದೇ ತ್ರೈ ಶಬ್ದವನ್ನು ಇಲ್ಲಿ ತ್ರಿ ಎಂದು ಉಪಯೋಗ ಮಾಡಿದ್ದಾರೆ. ಇಂತಹ ವೇದ ಪ್ರತಿಪಾದ್ಯನಾದ ಹಯಗ್ರೀವನು ವಾಕ್ಯದೊಳಗೆ ಇರುತ್ತಾನೆ. ಹೀಗೆ ಶಾಶ್ವತವಾದ, ನಿರಂತರವಾದ, ಅಪರಿಮಿತ ಆನಂದ ಪೂರ್ಣನಾದ, ಲಿಮಿಟೇ ಇಲ್ಲ, ಸೀಮಾವೇ ಇಲ್ಲ ಶ್ರೀ ಪರಮಾತ್ಮನು ಕೃಪಣಯೋ ಅಜಿತೇಂದ್ರಿಯ ಎಂಬ ಭಾಗವತ ವಾಕ್ಯಕ್ಕೆ ಅನುಸಾರವಾಗಿ ಕೃಪಣ ಎಂದರೆ ಇಂದ್ರಿಯ ನಿಗ್ರಹ ಮಾಡಲು ಸಕ್ತನ ಅಲ್ಲದವನು. ಯಾರು ಇಂದ್ರಿಯ ಶಕ್ತಿ ಇಲ್ಲವೋ ಅವನು. ಇಂತಹ ಜನರೊಳಗೆ ಇದ್ದು ಅವರವರ ರಸ ಸ್ವೀಕರಿಸುವನು ಅಂದರೆ ವಿಷಯ ಭೋಗವೆಂದು ಅರ್ಥ. ಕಣ್ಣೊಳಗಿದ್ದು ನೋಡುವನು, ಮೂಗಿನೊಳಗಿದ್ದು ಆಘ್ರಾಣಿಸುವನು. ವಾಸನ ಗ್ರಹಣ ಮಾಡ್ತಾನ, ಸುವಾಸನೆ ಗಂಧ ಎಲ್ಲ ವಾಸನ ಗ್ರಹಣ ಮಾಡ್ತಾನ. ಬಾಯೊಳಗಿದ್ದು ಗುಂಜಿಸುವನು, ಭೋಗ ಮಾಡ್ತಾನ, ಊಟ ಮಾಡ್ತಾನ. ಈ ಕಾರ್ಯಗಳನ್ನು ಪರಮಾತ್ಮನು ಮಾಡಿ ಅವರನ್ನು ತೃಪ್ತಿಪಡಿಸುವನು. ಅಜಿತೇಂದ್ರಿಯರೊಳಗೆ ಇದ್ದು ಆ ವಿಷಯಗಳನ್ನು ಸ್ವೀಕರಿಸುವನು. ತಾನು ಸ್ವೀಕರಿಸುವುದರಿಂದ ಜೀವರಿಗೆ ತೃಪ್ತಿ ಉಂಟಾಗುತ್ತದೆ. 8ನೇ ಪದ್ಯ ಹಿಂಗ: ನಿರುಪಮಾನಂದಾತ್ಮಕರಿ ಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಗನು ಭೋಕ್ತೃಗಳೊಳಗೆ ತಚ್ಚಕ್ತಿದನು ಎನಿಸಿ ಕರೆಸುವನು ನಾರಾಯಣ ಅನಿರುದ್ಧರಳು ನಾಮದಿ ಭೋಜ್ಯ ಅನಿರುದ್ಧ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಿರುಪಮ ಆನಂದ ಆತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಗನು ಭೋಕ್ತೃಗಳು ಒಳಗೆ ತಚ್ಚಕ್ತಿದನು ಎನಿಸಿ ಕರೆಸುವನು ನಾರಾಯಣ ಅನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತು ಅನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಿರುಪ ಆನಂದಾತ್ಮ ಉಪಮಾನ ರಹಿತನಾದ ಆನಂದ ಸ್ವರೂಪನಾದ ಹರಿ ಶ್ರೀ ಪರಮಾತ್ಮನು ಸಂಕರ್ಷಣ ಪ್ರದ್ಯುಮ್ನ ರೂಪಗಳಿಂದ ಭೋಕ್ತೃಗಳೊಳಗೆ ಭೋಜನ ಮಾಡುವವರೊಳಗೆ ಇರುತಿಗನು ವಾಸ ಮಾಡ್ತಾ ಇದ್ದಾನ. ತಚ್ಚಕ್ತಿದನು ಭೋಜನ ಮಾಡುವ ಶಕ್ತಿಯನ್ನು ಕೊಡುವವನು ಎಂದು ಪ್ರಖ್ಯಾತನಾಗಿ ಕರೆಸುವನು. ಸರ್ವಭೋಕ್ತನೆಂದು ಜ್ಞಾನಿಗಳಿಂದ ಕರೆಸಿಕೊಳ್ಳಲ್ಪಡುವವನು. ನಾರಾಯಣ ಅನಿರುದ್ಧ ಎರಡು ನಾಮದಿ ನಾರಾಯಣ ಅನಿರುದ್ಧರೆಂಬ ಎರಡು ನಾಮಗಳಿಂದ ಭೋಜ್ಯ ವಸ್ತುಗಳು ಭೋಜನ ಪಾನ ಮಾಡಲು ಯೋಗ್ಯವಾದ ವಸ್ತುಗಳಲ್ಲಿದ್ದು ನಿರುತ ನಿತ್ಯದಲ್ಲಿಯೂ ಆಲ್ವೇಸ್ ತರ್ಪಕನಾಗಿ ಜೀವರುಗಳನ್ನು ಭೋಜನ ಮಾಡುವಂತೆ ಮಾಡಿ ಜೀವರಿಗೆ ತೃಪ್ತಿಯನ್ನು ಈವ ಅಂದ್ರೆ ಕೊಡುವವನು, ಗಿವರ್ ಹಂಗಂತ ಅರ್ಥ. ಇದು ತಾತ್ಪರ್ಯ ಹೆಂಗಂದ್ರೆ ಉಪಮಾನ ರಹಿತವಾದ ಆನಂದ ಸ್ವರೂಪಿಯಾದ ಶ್ರೀ ಪರಮಾತ್ಮನು
ಸಂಕರ್ಷಣ ಪ್ರದ್ಯುಮ್ನ ಈ ಎರಡು ರೂಪಗಳಿಂದ ಭೋಜನ ಮಾಡುವವರ ಒಳಗೆ ಇದ್ದು ಭೋಜನ ಮಾಡುವ ಶಕ್ತಿಯನ್ನು ಜೀವರಿಗೆ ಕೊಟ್ಟು ಭೋಜನ ಶಕ್ತಿಪ್ರದನೆಂಬ ಹೆಸರನ್ನು ಪಡೆದಿರುವವನು. ನಾರಾಯಣ ಅನಿರುದ್ಧ ಈ ಎರಡು ರೂಪಗಳಿಂದ ಭೋಜನ ಪಾನಾದಿಗಳನ್ನು ಮಾಡಲು ಅರ್ಹವಾದ ಅನ್ನ ಉದಕಗಳಲ್ಲಿದ್ದು ಜೀವರನ್ನು ಭುಂಜಿಸುವಂತೆ ಮಾಡಿ ಆ ಜೀವರನ್ನು ತೃಪ್ತಿಪಡಿಸುತ್ತಾನೆ. 9ನೇ ಪದ್ಯ ಹೀಗೆ: ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ. ಆ ಸರೋರುಗ ಸಂಭವ ಭವವಾಸವಾದ್ಯ ಮರಾದಿ ಚೇತನ ರಾಜಿಯೊಳಿಗನೆಂದು ಅರಿತವನೆ ಕೋವಿದನು. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ. ಆ ಸರೋರುಗ ಸಂಭವ ಭವ ವಾಸವಾದ್ಯ ಅಮರಾದಿ ಚೇತನ ರಾಶಿಯೋಳು ಇಹನೆಂದು ಅರಿತವನೇ ಕೋವಿದನು. ಕೋವಿದನ ಪಂಡಿತ, ಇದನ್ನು ತಿಳಿದವನೇ ಪಂಡಿತ ಅಂತ ಹೇಳ್ತಾರೆ. ಏನೆಂದು ನೋಡ ಪದಾರ್ಥ. ವಾಸುದೇವನು ವಾಸುದೇವಾತ್ಮಕನಾದ ಶ್ರೀ ಪರಮಾತ್ಮನು ಒಳಹೊರಗೆ ಶರೀರಗಳ ಒಳಗಿನ ಭಾಗಗಳಲ್ಲಿಯೂ ಹೊರಗೂ ಸಹ ಇರುವವನು. ನಭಸ್ಥನಾಗಿ, ನಭ ಅಂದ್ರೆ ಆಕಾಶಕ್ಕೆ ಹೆಸರು, ಆಕಾಶದೊಳಗಿದ್ದು ಅವಕಾಶ ಕೊಡುವವನು. ಒಳಭಾಗದಲ್ಲಿ ಶ್ವಾಸಾದಿಗಳನ್ನು ಸೆಳೆದುಕೊಳ್ಳುವುದು, ಹೊರಗೆ ಶ್ವಾಸಾದಿಗಳನ್ನು ಬಿಡುವುದು. ಇನ್ಹೇಲ್ ಅಂಡ್ ಎಕ್ಸೇಲ್. ಬಿಡುವುದು ಎಕ್ಸೇಲ್, ಸಲಕಂಬೋದು ಇನ್ಹೇಲ್. ಶ್ವಾಸ ತಗೊಂಬೋದು, ಶ್ವಾಸ ಬಿಡೋದು. ಶ್ವಾಸಾದಿಗಳನ್ನು ಬಿಡುವುದು ಮೊದಲಾದ ವಿಷಯಗಳಲ್ಲಿ ಅವಕಾಶವನ್ನು ಕೊಡುವವನು. ಹೀಗೆ ಈ ಪರಮಾತ್ಮನು ಪಂಚರೂಪದಲ್ಲಿ ಅನಿರುದ್ಧ ಮೊದಲಾದ ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ನಾರಾಯಣ, ವಾಸುದೇವ ಪಂಚರೂಪದಲ್ಲಿ ಅನಿರುದ್ಧಾದಿ 5 ರೂಪಗಳಿಂದ ರಮಾ ಸಮೇತ ಶಾಂತಿ, ಕೃತಿ ಮೊದಲಾದ 5 ರೂಪಗಳು ಉಳ್ಳ ಲಕ್ಷ್ಮೀ ಸಮೇತನಾಗಿ ವಿಹಾರ ಮಾಲ್ಪನು ಈ ಶರೀರದೊಳಗಿದ್ದು ವಿಹರಿಸುವನು. ಆ ಸರೋರುಗ ಸಂಭವ ಪರಮಾತ್ಮನ ನಾಭಿ ಕಮಲದಿಂದ ಉತ್ಪನ್ನರಾದ ಬ್ರಹ್ಮದೇವರು ಮೊದಲುಗೊಂಡು ಭವ ರುದ್ರದೇವರು, ವಾಸವಾದಿ ಇಂದ್ರನೇ ಮೊದಲಾದ ಅಂದರೆ ದೇವದೈತ್ಯಯೋರುಗ ಮನುಷ್ಯಾದಿ ಸಮಸ್ತವಾದ ಚೇತನ ರಾಶಿಯೊಳಗೆ, ಜೀವರಾಶಿಯೊಳಗೆ ಇಹನೆಂದು ಇರುವವನೆಂದು ಅರಿತವನು. ಯಾವ ಪುರುಷನು ತಿಳಿಯುವನೋ ಅವನೇ ಜ್ಞಾನಿಯು, ಕೋವಿದನು. ಕೋವಿದರು ಜ್ಞಾನಿಂದ ಶುರು. ತಾತ್ಪರ್ಯಗಳು ಹೇಗೆ ನೋಡೋಣ. ವಾಸುದೇವ ನಾಮಕ ಪರಮಾತ್ಮನು ಈ ದೇಹಗಳ ಪಾಂಚಭೌತಿಕ ಸಂಬಂಧವಾದ ಆಕಾಶದಲ್ಲಿಯೋ ಹೊರಗಣ ಆಕಾಶದಲ್ಲಿಯೋ ಇದ್ದು ಒಳಗೆ ಅನ್ನ ಉದಕಗಳನ್ನು ಸ್ವೀಕರಿಸಲಿಕ್ಕೂ ಶ್ವಾಸ ಉಚ್ಛ್ವಾಸ ಬಿಡಲಿಕ್ಕೂ ಹೊರಗಿನ ಗಾಳಿಯನ್ನು ಸ್ವೀಕಾರ ಮಾಡಲಿಕ್ಕೂ ಅವಕಾಶ ಕೊಡುತ್ತಿರುವವನು.
ಹೀಗೆ ಶ್ರೀ ಪರಮಾತ್ಮನು ಶಾಂತಿ, ಕೃತಿ, ಜಯ, ಮಾಯಾ, ಲಕ್ಷ್ಮಿ ಎಂಬ 5 ರಮಾರೂಪಗಳಿಂದ ಸಮೇತನಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ 5 ರೂಪಗಳಿಂದ ಈ ಶರೀರಗಳೊಳಗಿದ್ದು ಲೀಲ ಮಾಡುತ್ತಿರುವವನು, ಲೀಲಾ ಮಾಡುತ್ತಿದ್ದಾನ. ಹೀಗೆ ಬ್ರಹ್ಮದೇವರ ಮೊದಲು ರುದ್ರ, ಇಂದ್ರಾದಿ ಸಕಲ ದೇವತೆಗಳಲ್ಲಿಯೂ, ಕಲಿ ಮೊದಲಾದ ದೈತ್ಯರಲ್ಲಿಯೂ, ಮನುಷ್ಯ, ಪಕ್ಷಿ, ಮೃಗಾದಿ ಸಕಲ ಚೇತನರಲ್ಲಿಯೂ ಇದ್ದು ವಿಹಾರ ಮಾಡುವವನೆಂದು ತಿಳಿದಿರುವ ಮನುಷ್ಯನೇ ಜ್ಞಾನಿ ಎಂದು ತಿಳಿಯಬೇಕು. ಏನ್ ಸ್ಪಷ್ಟಪಡಿಸ್ತಾರ ನೋಡ್ತೀವಿ. ಭೋಜನ ರಸ ವಿಭಾಗ ಸಂಧಿ ಏನು ಪ್ರಮಾದವಾದ ಹೆಸರು. ಅವಶ್ಯ ಇರಬಹುದು, ಕೇಳಬೇಕು, ಗಮನವ ಕೇಳ್ರಿ. ಇಷ್ಟು ಬಂದಿರಬೇಕಾದ್ರೆ ಹಂಚಿಕೊಳ್ಳಿ, ಶೇರ್ ಮಾಡಿಕೊಳ್ಳಿ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ಅಸ್ತು. Stop recording.